ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ಮೀಡಿಯಾಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಶ್ರೀ ಗಣೇಶ್ ಚತುರ್ಥಿಯು ಹಿಂದೂ ಧರ್ಮಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು, ಶ್ರೀ ಗಣೇಶ್ ಜನ್ಮೋತ್ಸವವನ್ನು ಆಚರಿಸುವ ದಿನವಾಗಿದೆ. ಇದು ಹಿಂದೂ ಧರ್ಮದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಹೊಂದಿದ್ದು, ವರ್ಷಾಂತ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಶ್ರೀ ಗಣೇಶನನ್ನು ಇಷ್ಟ ದೇವರಾಗಿ ಪೂಜಿಸುವ ಆಚಾರವಿದೆ. ಹಬ್ಬದ ಸಮಯದಲ್ಲಿ ಗಣೇಶನಿಗೆ ಅಗತ್ಯ ಪೂಜಾ ವಿಧಾನಗಳನ್ನು ಸಮರ್ಪಿಸುತ್ತಾರೆ. ಶ್ರೀ ಗಣೇಶ್ ಚತುರ್ಥಿಯು ವಾರ್ಷಿಕವಾಗಿ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಶ್ರೀ ಗಣೇಶನ ಜನ್ಮ ದಿನ ಎಂದು ಪರಿಗಣಿಸಲಾಗುತ್ತದೆ. ಶ್ರೀ ಗಣೇಶನ ಚತುರ್ಥಿಯು ಸಾಮಾನ್ಯವಾಗಿ 10 ರಿಂದ 11 ದಿನಗಳ ಕಾಲ ನೆರವೇರಿಸಲಾಗುತ್ತದೆ. ಈ ಸಮಯದಲ್ಲಿ ವಿಶೇಷ ಪೂಜೆ, ಹೋಮ, ಹವನ ಮತ್ತು ಭಜನೆ, ಭಕ್ತಿ ಗೀತೆಗಳ ಹಾಗೂ ಇನ್ನಿತರ ಕಾರ್ಯಕ್ರಮಗಳ ಮೂಲಕ ಗಣೇಶನನ್ನು ಆರಾಧಿಸುತ್ತಾರೆ. ನಂತರ ಗಣಪತಿ ವಿಸರ್ಜನೆಯ ಮಾಡುವ ಮೂಲಕ ಸಾಂಪ್ರದಾಯಿಕವಾಗಿ ಹಬ್ಬವನ್ನು ಸಮಾಪ್ತಿ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದ ಶ್ರೀ ಅಚಾನಕ್ ಗಜಾನನ್ ಯುವಕ್ ಮಂಡಳ ಹರಳೆಯ ಸಮಾಜ್ ಕಾಡಾಪುರ ತಾಲೂಕಾ ಚಿಕ್ಕೋಡಿ ಈ ಕಮಿಟಿಯ ಸರ್ವ ಸದಸ್ಯರಾದ ಅಶೋಕ್ ಬಂಡು ವಾಘಮಾರೆ, ಸುರೇಶ್ ಶಿವಮೂರ್ತಿ ವಾಘಮಾರೆ, ಶಿವಾಜಿ ಕೃಷ್ಣ ವಾಘಮಾರೆ, ರಾವ್ ಸಾಬ್ ವಿಲಾಸ್ ವಾಘಮಾರೆ, ರಾಹುಲ್ ರಮೇಶ್ ವಾಘಮಾರೆ, ಶಿವಂ ಬಸವಂತ್ ವಾಘಮಾರೆ, ನಿತಿನ್ ಗಣಪತಿ ವಾಘಮಾರೆ, ಅಮೃತ್ ದೇವಮಾನೆ, ಆದಿತ್ಯ ಶಂಕರ್ ವಾಘಮಾರೆ, ಸಂಭಾಜಿ ತಾನಾಜಿ ಕಾಂಬಳೆ, ಓಂಕಾರ್ ಕುಮಾರ್ ವಾಘಮಾರೆ, ಕುಮಾರ್ ಧುಮಾಳೆ, ಸಿದ್ಧಾರ್ಥ್ ವಾಘಮಾರೆ, ಸಂದೀಪ್ ವಾಘಮಾರೆ, ಅನಿಲ್ ವಾಘಮಾರೆ, ಸುಪ್ರೀತ್ ವಾಘಮಾರೆ, ರೋಹನ್ ವಾಘಮಾರೆ, ಅಂಕುಶ್ ವಾಘಮಾರೆ, ಯುವರಾಜ್ ವಾಘಮಾರೆ, ಶ್ರಾವಣ್ ರಾಯ್ಮನೆ, ಜ್ಞಾನೇಶ್ವರ್ ವಾಘಮಾರೆ, ಸಾಗರ್ ಸೂರ್ಯವಂಶಿ ಹಾಗೂ ಕಾಡಾಪುರ ಗ್ರಾಮದ ಸರ್ವ ಭಕ್ತರು, ಪುಟಾಣಿ ಮಕ್ಕಳು ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗೌರಿ ಗಣೇಶ್ ಉತ್ಸವ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕವಾಗಿ ಅತಿ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಆಚರಿಸಿದರು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿ ಕನ್ನಡವನ್ನ. ನಮಸ್ಕಾರ ವೀಕ್ಷಕರೇ.